ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಮಿನಿ ವ್ಲಾಗ್. ಇದು ಮಂಗಳವಾರ ಬೆಳಗ್ಗೆ ಟಿಫನಿಗೋಸ್ಕರ ತೊಂಡೆಕಾಯಿ ಗೊಜ್ಜನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ. ತೊಂಡೆಕಾಯಿ ಗೊಜ್ಜು ಆಯಿತು, ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ರೊಟ್ಟಿನ ಮಾಡ್ಕೊಂಡಿದ್ದೆ. ಅದಾದಮೇಲೆ ಟಿಫನ್ ಎಲ್ಲ ಮುಗಿಸಿ ಇನ್ನು ನಮ್ಮ ಸಮೀಕ್ಷಂದು ಯೂನಿಫಾರ್ಮ್ನ ಸ್ಟಿಚಿಗೆ ಕೊಟ್ಟಿದ್ದೆ. ಸೊ ಅದನ್ನು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅವರು ಕಾಲ್ ಮಾಡಿದರು. ಸೊ ಹಾಗಾಗಿ ಹೋಗಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದೆ. ಸೊ ಹಾಗೆ ಬಂದಮೇಲೆ ಫುಲ್ಲು ಸುಸ್ತಾಗ್ತಿತ್ತು. ಸೊ ಹಾಗೆ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇತ್ತು. ಫ್ರಿಜ್ ನೋಡಿದಾಗ ಅದರಲ್ಲಿ ಒಂದು ಗಿಳ್ಮಾವಿನಕಾಯಿ ಇತ್ತು. ಸೊ ಅದಕ್ಕೆ ಉಪ್ಪು ಖಾರ ಸಕ್ಕರೆನ ಹಾಕ್ಕೊಂಡು ಹಾಗೆ ಟಿ ವಿ ನೋಡಿಕೊಂಡು ಅದನ್ನು ಕೂಡ ತಿಂದೆ. ಅದಾದಮೇಲೆ ಇನ್ನು ಊಟಕ್ಕೋಸ್ಕರ ಸಾಂಬಾರಿತ್ತು, ಹಾಗೆ ಸ್ವಲ್ಪ ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನಕ್ಕೂ ಇಟ್ಕೊಂಡೆ. ಅದಾದಮೇಲೆ ಜೊತೆಗೆ ಅಂಬ್ಲಿನೂ ಕೂಡ ಮಾಡಿಕೊಂಡೆ. ಇನ್ನು ಸೈಡ್ಸ್ಗೆ ಏನಾದರೂ ಬೇಕು ಅನ್ನಿಸ್ತಾ ಇತ್ತು, ಒಂದೆರಡು ಹಪ್ಳ ಇತ್ತು. ಸೊ ಹಾಗಾಗಿ ಅದನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡೆ. ಹಪ್ಳನೆಲ್ಲ ಎಣ್ಣೆಗೆ ಹಾಕ್ಕೊಂಡು ಇನ್ನು ಊಟ ಕೂಡ ಮುಗಿಸಿದ್ವಿ. ಊಟ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಸಂಜೆ ನಮ್ಮ ಸಮೀಕ್ಷಾ ಬಂದಳು. ಸೊ ಅವಳು ಬಂದಮೇಲೆ ಇನ್ನು ಯೂನಿಫಾರ್ಮ್ ಎಲ್ಲ ಅಳತೆ ಕೊಟ್ಟಿದ್ವಲ್ಲ, ಸೊ ಅದ್ರದ್ದು ಮೆಜರ್ಮೆಂಟ್ ಎಲ್ಲ ಹೇಗಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ವಿ, ಕರೆಕ್ಟ್ ಇದೆಯಾ ಅಂತ ಹೇಳಿ. ಅದಾದಮೇಲೆ ಇನ್ನು ನಾನು ಮಕ್ಕಳನ್ನೆಲ್ಲ ನನ್ನ ಸುದೀಕ್ಷಾ ಯಾವ ಥರ ಮಾತಾಡ್ತಾಳೆ. ಕೂತಿರೋದು ಯಾರು? ನೀನಾ? ಯಾರು ಬಿಡಿಸಿದ್ದು? ಅದನ್ನು ಬಿಡಿಸಿದ್ಯಾರು? ಯಾಕ? ಅವಳ ಹೆಸ್ರೇನು? ಸಮೀಕ್ಷನಾ? ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.